ಹೇ ದ್ರೌಪದಿಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವ, ಏನನ್ನು ಬರೆದಿರುವೆ? ಪ್ರಿಯತಮೇ, ಕಣ್ಣೀರ ಕರೆಯದಿರುವಲ್ಲವೇ ಪ್ರಿಯ? ಪಾಂಚಾಲಿ ಇವಳೇ ಕಣ್ಣೀರ ಕರೆಯದಿರುವಲ್ಲವೇ? ಕಣ್ಣೀರಿಗೆ ಬದಲಾಗಿ ನಮ್ಮ ವೈರಿಗಳ ಹೆಂಡತಿರ ಕಣ್ಗಳಲ್ಲಿ ನಿಷ್ಕಾರಣವಾಗಿ ಅಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ದ್ರೌಪದಿಗೆ ಒಂದಲ್ಲ 10 ಕಾರಣಗಳಿರು. ನೀವಾದರೆ ಪುರುಷರು, ನಿಮ್ಮನ್ನಾರವಾದರ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತುಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳುವಳಿಗೆ ಪರರಾಶ್ರಯ ಬೇಕೇ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ, ಏತಕ್ಕಾಗಿ ಸೃಷ್ಟಿ ಮಾಡಿದೆ? ಪಾಂಚಾಲಿ ಅಳಬೇಡ, ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪನಾದ ಋಷಿಗಳಾಗಿದೆ. ಪತ್ನಿಯನ್ನು ದ್ಯೂತದಲ್ಲಿ ಪುಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇನು? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆ
ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಆದಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು. ಈಗ ನಾನು ಯಾವ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವುದು ಕೇಳಿ. ಇಂದು ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನ ಬೇಡಲ್ಲ ಸಭೆಗೆ ದೂತರನ್ನು ಕಳಿಸಿರುವರು. ಇನ್ನೇನು ಸಂಧಿ ಆಗಬಹುದಷ್ಟೇ. ಹಾಗಲಾದರೂ ಈ ಬೆಚ್ಚಿದ ಕೇಶರಾಶಿಯನ್ನು ಪಡೆಗೊಟ್ಟಿಷ್ಟು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಪರಿಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಗೋಪಿಕಾಂಗನರ ವಿಲಾಸ ವಿಭ್ರಮಗಳಿಂದ ಮಗ್ನಾದ ಆಯುಧಪತಿಯು ಯುದ್ಧವನ್ನು ಮರೆಯುವುದು ಸಹಜ. ನಿನ್ನಿರುಗಿದಾಗಲಿ ಈಗಾಗಬಹುದೆಂದು ತಿಳಿಯುತ್ತೇನೆ. ಪಾಂಚಾಲಿ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟಿ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೊಟ್ಟೆ? ಎಲೆ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಏನನ್ನ ಬೆಚ್ಚಿನ ಮುಡಿಯನ್ನು ಕಟ್ಟುವುದಿಲ್ಲವೇ? ಜಾಣೆ ನಿನ್ನಾಡೆ. ಜಾಣೆ ಮುದ್ದಾಡು
ಪ್ರಿಯ ಪ್ರಾಣೇಶ್ವರ ಮನ ಮುದಿಸುವ ಮಧು ತಿಳಿಯಿತೇನು ಚೆಲ್ಲತ ಸೇರುವೆ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪಾಂಚಾಲಿ ಪ್ರಾಣೇಶ್ವರ ಪ್ರಿಯತಮೆ ಪ್ರಾಣನಾಥ ಪ್ರಾಣನಾಥಿ ನೆನಪಿದೆಯೇ ಇಂದೊಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಿದ್ರಿ ಮತ್ತು ನೀವೇ ಇನ್ನು ಏನು ಹೇಳಿದ್ದಿರಲ್ಲವೇ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಿ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಜಗದಟ್ಟಿ ಭೀಮ. ಹೇಳುವುದು ಮಾತ್ರ ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಹೆಸರೇನಾಯ್ತು ಎಷ್ಟೇ ಆದರೂ ತಾವು ತಮ್ಮ ಅಣ್ಣನ ಆಜ್ಞಾಧಾರಕರು, ಅಣ್ಣನ ಆಜ್ಞೆ ವಿನಃ ಕೆರಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ನಾನು ಈಗ ಯಾವ ಆಜ್ಞಾಧಾರಕನಲ್ಲ, ರಾಜ್ಯ ಅನುಭವಿಸುವನು. ಸಂಧಿಯ ಪ್ರಸ್ತಾಪವು ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತೇನೆ. ಧರ್ಮಪರಾಯಣನಾದ ವಿದೃಷ್ಟ ದುರ್ಯೋಧನು ಅನಂತ ಅಪರಾಧವನ್ನು ಸಲ್ಲಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಓಹೋ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಕಾರಣೆಂದು ತೋರ್ತಿರೋದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದವನು, ಏನೆಂದು? ಈ ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣ. ಅರ್ಜುನ ಗೌರವಿದ್ದಕ್ಕಿಂತ ಈ ನನ್ನ ಸಹೋದರನ ಕೋಪ ಸಿಕ್ತು ನನ್ನಲ್ಲಿ. ಸಾಧ್ಯವಾಯಿತು.
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿ ಬಿಡುವೆನು. ಈ ಸಂಧಿಯ ಪ್ರಸ್ತಾಪ ನಿಮಗೆ ಉಚಿತವಾಗಿ ಕಾಣಬಹುದು. ನಕಲ ಸಹೋದರ ಸುಮ್ಮನಿರಬಹುದು, ಅರ್ಜುನನ ಅನುಮೋದಿಸಬಹುದು. ನಕಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದೋಷ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ಕಂಡವರ ಬಾಗಿಲಲ್ಲಿ ಸಂಧಿಯಾಚನೆ ಮಾಡುತ್ತಿರುವುದು. ಆ ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ಅರ್ಜುನನ ಸಹಾಯವನ್ನಾಗಲಿ ನಿನ್ನ ಅನುಮತಿಯನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ವಧು. ಈ ನನ್ನ ಗದೆ, ಈ ಸಾಕು ಇಡೀ ಸ್ಥಳವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆ ನಡೆಯುವುದು. ನಿಲ್ಲು ಸಹೋದರ, ನಿಲ್ಲು. ಸಹೋದರ, ನಿನ್ನ ಕೋಪ ತಡೆಯುವುದು ಕಷ್ಟವಾಗಿದೆ. ಪಾಂಚಾಲಿ, ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ಯುದ್ಧದ ಶಾಸ್ತ್ರಕ್ಷೆಯು ಚಿತ್ರವೇ. ಯುದ್ಧವು ಎಂತ ಬೋರೆ ಮಕ್ಕಳೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ
ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ರಾಜೇಂದ್ರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ, ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದ್ರೆ ನನ್ನ ಚಿಂತೆಯು. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ, ಶ್ರೀಕೃಷ್ಣ ಪರಮಾತ್ಮನ ಆಗಮನ. ಏನು ಈ ಕೋಲಾಹಲ, ಸಂತೋಷದ ಕೋಲಾಹಲ? ಅರ್ಜುನ, ಸಮಯಕ್ಕೆ ಸರಿಯಾಗಿ ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ಫಲವನ್ನು ನೀವೇ ಬಯಸಿರಿ. ಪುನಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯನು. ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ತಡೆ ತಡೆ, ಸ್ವಲ್ಪ ತಡೆ. ಅಲ್ಲಿ ನೋಡು, ಯದುಪತಿಯು ನಮ್ಮನ್ನ ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅಣ್ಣ, ಅಣ್ಣ, ಈ ತಂಗಿ ಪ್ರಾರಂಭಗೊಳಿಸಬೇಕು. ಮಂಗಳವಾಗಲಿ ಮೇಲೆ ಹೇಳು. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವನ್ಯಾರು ಇಷ್ಟನಲ್ಲದೆ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಜೆ ವಿಚಾರ ನಡೆಯಿತು. ಓಹೋ, ನಡೆಯಿತು. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದ್ರೆ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿತಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತು. ಹೋಗಿದತ್ತು ಅದಗಲ್ಲ ವಿಮರ್ಶೆನ. ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿತು. ಅಜ್ಞಾತವಾಸದ ನೆನಪಿಂದ ಅರ್ಜುನನ ಬಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮಗೆಲ್ಲ ಬಳೆಯನ್ನು ತೊಡಿಸಲು ಅವನಿಸಿದ್ರು. ಯಾದವಾಗ್ನಿ, ಈ ಪಾಂಡಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕಿ?
ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯ್ತು? ರಾಯಸೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆ. ಅದಕ್ಕಾಗಿ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕರ್ಣ, ಇನ್ನು ಮುಂತಾದವರು. ಇನ್ನಿಲ್ಲಿರುವುದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಯಿತು ಕೃಷ್ಣ. ಅದನ್ನು ಸಾಧಿಸಿದೆ ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಾನಿಂದು ಹೊರಡನು. ಈ ಸಂಧ್ಯಾ ನಿಮ್ಮ ಅಪರಿಚ ಫಲವನ್ನು ನೀವೇ ಬಯಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞ ಸೈನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸಿಕೊಳ್ಳುವನು. ನೀನು ನಿಜವಾಗಿ ಇಳಿಬಾಪತೆ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದರೆ ಈ ರಕ್ಕಸನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತೆಗೆದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕೆಡಿಸಬೇಡ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು. ಒಬ್ಬ ವಿಚಾರ ಹೊಂದಿರುವುದು ಭೀಮಸೇನ, ಅದನ್ನು ಕೇಳುವ ಮೊದಲು ಆ ಪ್ರಿಯವಾದ ಸಂದೇಶವನ್ನು ಕೇಳಿ ಕಳಿಸಿದ್ದಾನೆ. ದುರ್ಯೋಧನನ ಸಂದೇಶ, ಆ ಪುಣ್ಯ ದುರ್ಯೋಧನನ ಸಂದೇಶ. ಹಾಗಾದರೆ ನನ್ನ ಸಂದೇಶ ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದರು? ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಕುಳಿತುಕೊಳ್ಳ ಹೊರತು ನಿಂತಿದ್ದಲ್ಲಿ ಹೇಳು. ನೀನು ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಯಾಕೆ ಕೃಷ್ಣ? ಪರಿವ್ಯಾಸ ಅಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಇಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಈಗ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳನು. ಈಗಲಾದರೂ ಹೇಳು. ನೀನು ಕೋಪ ಹೊಡೆದಲ್ಲ ಅಷ್ಟೇ. ಅದು ಆಗಲಿ. ಕುಕ್ಕಳ ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಗದೆ ನೀಡಿದಿರು. ಆಜ್ಞೆ ಮಾಧವ. ಯಾಕೆ ಸೇರಿ ಅಣ್ಣ, ನಾನು ಹೇಳಿದಂತೆ ಕೇಳಬೇಕಂಡೆಯ? ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದ್ರೆ ತೆಗೆದುಕೋ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಆದ್ದರಿಂದ ಈ ನಿನ್ನ ಬಣ್ಣಗಣ್ಣನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನಣ್ಣ ಪರಿಹಾಸ್ಯವನ್ನು ಮಾಡುತ್ತಿರುವ? ಪರಿಹಾಸ ಅಲ್ಲ ಸಹೋದರಿ, ಶತ್ರುಗಳ ಎಡಮುಡಿ ಬಿಡಿಸಿರುವಂತೆ ಇರುವುದರಲ್ಲಿ ನೀನು ಮಹಾ ನಿಪುಣೆಯಂತೆ. ಹಾಗೆ ಈ ಬಣ್ಣಗಂಡನ ಕೈಗಳನ್ನು ಬಂಧಿಸಲು ಬರುವುದೇನು ನೋಡು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನೀವು ಕೋಪ ಮಾಡುದಿಲ್ವಷ್ಟೇ? ಇಲ್ಲ, ನನಗೀಗ ಸಮಾಧಾನ ಆಯಿತು. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಧರ್ಮಂದನ ಪರಮಾತ್ಮ, ಕಿರೀಟಿ ಪರಮಾತ್ಮ, ಯಾಕೆ ಸೇರಿ ಅಣ್ಣ, ಭೀಮಸೇನ, ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಕೃಷ್ಣ.
ಏ ಕೃಷ್ಣ, ಈ ಅಗಂತ ಬಲಿಸಲು ಯತ್ನಿಸದು ಯಾರು ಯಾರು ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಆ ದುರಾಚಾರ್ಯರ ತಮ್ಮ ದುಶ್ಯಾಸನ ಈ ಕೃತ್ಯವನ್ನು ಮಾಡಿದನು. ಇಂಥ ಸಾಹಸವು ಅವಳಿಂದಲದೆ ಮತ್ತಿನ್ಯಾರಿಂದಲೂ ಸಾಧ್ಯ? ಯಾರ ಸೈನಿ ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ತಮ್ಮ ಪ್ರಿಯ ಬಂಧವಾದ ಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದ್ರು ಯಾರು? ಅಗ್ರಜ ಧನಂಜಯ, ನನ್ನ ಕೈಗಳನ್ನು ಬಿಚ್ಚು. ಇದಕ್ಕೆ ನಿಮ್ಮ ಉತ್ತರವೇನು? ತುಡುಕುತ ನುಡಿದ ಕೌರವನೋ ಮಾತ್ರವಲ್ಲ, ಅವರು ಸಂಧಾನಕ್ಕೆ ಕೊಟ್ಟರ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಟ್ಟೆವು, ಕೊಡಲು ಸಮ್ಮತಿಸಲಿಲ್ಲ. ಹಾಗೇನಾದರೂ ಆದರೆ ದೊರಕುವುದು ರಣಾಂಗದಲ್ಲಿ, ಯುದ್ಧಾರ್ಥ ಸಾಧನಗಳಲ್ಲಿ ದೊರಕುವಂತೆ. ಈ ಸಂದೇಶಕ್ಕೆ ನಮ್ಮ ಉಳಿಯುವುದು ಒಂದೇ ಇದ್ದ, ಅದು ಸಹನೆ ಇದು ಇದ್ದ ಸಹ. ಇದಕ್ಕೆ ಕೃಷ್ಣ ನೀವೇ ತಿಳಿಯಿರಿ. ಯುದ್ಧವನ್ನು ಪ್ರಾರಂಭಿಸಿದರೆ ಯುದ್ಧವನ್ನು ಅಪೇಕ್ಷಿಸೋನಲ್ಲ, ಇದು ಮಾಡಿ. ಕೃಷ್ಣ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನೀನಾದರೂ ಬಿಚ್ಚು. ವಾಸುದೇವ, ನೀನಾದರೂ ಬಿಚ್ಚು. ಕೃಷ್ಣ, ನನ್ನ ಕೈಗಳನ್ನು ನೀನೇ ಬಂಧಿಸಿರುವೆ, ನೀನಾದರೂ ಬಿಚ್ಚು. ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ, ನೀನಾದರೂ ಬಿಚ್ಚು. ಅರ್ಜುನ, ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಬೇಡ, ನನ್ನ ಕೈಗಳನ್ನು ನಾನೇ ಬಿಚ್ಚಿಕೊಳ್ಳಲು. ಎಲ್ಲರೂ ಕೇಳಿರಿ ನನ್ನ ಶಪಥವನ್ನ. ಎಲ್ಲಿ ನನ್ನ ಗದೆ? ಆ ದಿನ ದುರ್ಯೋಧನ ಒಡ್ಡೋಲಕದಲ್ಲಿ ನಮ್ಮ ದುರ್ದೈವ ಕೌರವಾವಧಿಯನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡ್ತ ಈ ಪಾಂಚಾಲಿ ರಾಜನಂದನಿಯ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡಿದೆನು. ಈ ದಿನ ಯುದ್ಧವು ಸನ್ನದ್ಧವಾಗ ಮಾಡಲು ಪುನಃ ಪ್ರತಿಜ್ಞೆ ಮಾಡಿರುವನು. ಇದಕ್ಕೆ ಶ್ರೀಕೃಷ್ಣನ ಪಾಲವೇ ಸಾಕ್ಷಿ.
ಸಾಗರದೊಳಗೆ ಏಕೆಂದೂತಿದೆ ಶೋಕ ಸಾಗರದೊಳಗೆ ಏಕೆಂದೂತಿದೆ ಸಾಕಿ ನಿನ್ನು ಜೀವನವು ಕೊನೆಗಾಣಿಸುವರಿಯೇ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶೋಕ ಸಾಗರದೊಳಗೆ ಅರಿಯು ಕೇಳಿದೆಯನ್ನ ಜನನದ ರಹಸ್ಯವ ಅರಿಯು ಕೇಳಿದೆಯನ್ನ ಜನನದ ರಹಸ್ಯವ ಕುಂತಿದೇವಿಯು ನನ್ನ ಜನನೆಯನ್ನು ಬರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾದರಿಸುತ್ತಿದೆ ದೇಶವನ್ನು ತೆಗೆಸಿ ಮನವು ಕಾದರಿಸುತ್ತಿದೆ ದೇಶವನ್ನು ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶ್ರೀಹರಿ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ಎತ್ತ ತಾಯಿಯಾದ ಕುಂತಿದೇವಿ ಬರುವಳೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನ ಆಗಲೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವಿ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವನೋ ಆ ಭಾಗ್ಯವನ್ನು ಕರುಣಿಸು. ನನ್ನ ಜೀವನವು ಕಥಾಪ್ರಶ್ನವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದೇ ತಂದೆ, ನಿನ್ನದೇ. ಪ್ರಚಂಡ ಕಶ್ಯಪಾತ್ಮಜರಂ ಶ್ವೇತ ಪದ್ಮಜರಂ ದೇವಂ ಸಂಸೂರ್ಯಂ ಪ್ರಣಮಾಮ್ಯಕಂ ಹರಿಯಲಾಗದ ಘೋರಸ ದೇಹದ ಪ್ರಿಯ ಮುಳುಗಿದೆ ಹರಿಯಲಾಗದ ಘೋರಸ ದೇಹದ ಪ್ರಿಯ ಮುಳುಗಿದೆ ಮನದಿ ಮೂಡಿದ ಹಂದಗಾರವ ಮನದಿ ಮೂಡಿದ ಹಂದಗಾರವ ಹರಿಯಲಾಗದ ಘೋರ ಸಂದೇಹ ಬಾದವರೆಂಬ ತಾಪಟೆ ಸಿಲುಕಿನೊಂದಿಗೆ ಇಂದು ತಾಪಟೆ ಬಂದು ಬಾದವರೆಂಬ ತಾಪಟೆ ಸಿಲುಕಿನೊಂದಿಗೆ ಇಂದು ತಾಪಟೆ ಗೈಯದೆ ಸಾಕಿ ನೀಡೋ ಶ್ಯಾಮಲಾಗ ಶಾಂತಿ ನೀಡೋ ಶ್ಯಾಮಲಾಗ ಹರಿಯಲಾಗದ ಘೋರಸಂ ದೇಹದ ಪ್ರಿಯ
ಭಾಸ್ಕರಾಯ ನಮಃ. ಕರ್ಣ ಕರ್ಣ ಮಗು ಕರ್ಣ ಕರ್ಣ ಕಂದ ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷ್ಯ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ಪರಿಚಯಿಸಿದ್ದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ. ಅಮ್ಮ, ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಹಿಂದು ಕರುಣೆ ಇಟ್ಟು ದರ್ಶನಾಗುತ್ತಿದೆಯಾ ತಾಯಿ? ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶೀಲನಾಗು ಕುಮಾರ, ಕೀರ್ತಿಶೀಲನಾಗು. ಎಂತಹ ಕೀರ್ತಿಯ ಮನನದು, ಅದೆಂತಹ ಕೀರ್ತಿ! ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುಮಾರನಾರೆಗೆ, ಎಂದಿಗೆ ಋಣವ ತೀರಿಸಲೇನ, ಎಂದಿಗೆ ಋಣವ ತೀರಿಸಲೇನ. ಮರುಕದೆ ಜನಗೊತೆಗೆ ಮರುಕನವೇ ಜನಕ್ಕೆ ಜನಿಸಿದ ಮರುಕನವೇ ಜನಕ್ಕೆ ಮಗುವನಾಗ ಬಹುದಿನ
ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೆ ಏನು ತಾಯಿ? ಆ ಕಾಡಿನಲ್ಲಿರುವ ಪೂರ್ವ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಸಾಕಿ ಸಲುವು. ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಪರಾಧವೇನು? ಅಮ್ಮ, ಅಲ್ಲಿನ ಚಲಜರಗಳು ಕೂಡ ಈ ಪಾಪಿ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲಮ್ಮ, ಹಾಗೆ ಬಿಟ್ಟವಲ್ಲಮ್ಮ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನ ಅಪನಿಂದನೆಗಳ ಸಮರ ಕೂಪಕ್ಕೆ ಹೇಗೆ ತಳ್ಳಿದೆ ತಾಯಿ? ಅದೇಕೆ ತಳ್ಳಿದೆ ಅಮ್ಮ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮೀರರ ಮಧ್ಯೆ ದೇಶದ ಕಮರಿಂದೇಕೆ ಸೃಷ್ಟಿಸಿದೆ ತಾಯಿ? ದೇಶದ ಕಮರಿಂದೇಕೆ ಸೃಷ್ಟಿಸಿದೆ ಅಮ್ಮ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿದ್ದಾಗ ನಾನೀ ಮಾತುಗಳನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇವೆಲ್ಲವನ್ನು ಪರಿಹರಿಸಬೇಕಾದ ನೀನು ಏಕೆ ಸುಮ್ಮನಾದೆ ತಾಯಿ? ಏಕಮ್ಮ? ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡುತ್ತಾಯಿ. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಹೋಗಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವರಮ್ಮ, ಪರಮ ಪಾಪಿಯಾಗುವೆನು. ಅಮ್ಮ, ಅಮ್ಮ, ಇನ್ನು ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ ತಾಯಿ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ, ಅದ್ಯಾವ ಜನ್ಮದಲ್ಲಿ ತೀರಿಸಲು?
ಮೊದಲೇ ನೊಂದಿರುವ ನನ್ನಿ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕುಮಾರ, ಶೂಲದಂತೆ ಇರಿಯುತ್ತಿವೆ. ಬಾಲ್ಯದಲ್ಲಿ ಅಂದು ನಾನು ಮಾಡಿದ ಅಪಚಾರದ ವಿಚಾರವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನು ಆ ಪರಮೇಶ್ವರನಿಗೆ ಗೊತ್ತು ಕುಮಾರ. ಕುಮಾರ, ಅಮ್ಮ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲವಯ್ಯ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವನು ಕಂದ. ಕುಮಾರ, ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರದಿಂದಾಗಿ ನೀನು ಬಾಲ್ಯದಿಂದಲೂ ಅದೆಷ್ಟು ನೊಂದೆಯೋ ಬೆಂದೆಯೋ, ಎಷ್ಟೆಲ್ಲ ಮಾನ ಅಪಮಾನಗಳಿಗೆ ಈಡಾದೆಯೋ, ಅದೆಲ್ಲದಕ್ಕೂ ನಾನೇ ಈ ಪಾಪಿ ತಾಯಿಯೇ ಕಾರಣ ಕುಮಾರ. ಈ ನಿನ್ನ ತಾಯಿಯನ್ನು ಕ್ಷಮಿಸು ಕರುಣ, ಕ್ಷಮಿಸು. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ಈ ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿ ಪಾಲಾದೆ, ನನ್ನ ಕರ್ಮವೇ ನದಿಗೀಡು ಮಾಡಿತು, ನನ್ನ ಕರ್ಮವೇ ಗುರುಶಾಪದಿಂದ ಮರಿಸಿತು, ನನ್ನ ಕರ್ಮವೇ ಭೀಷ್ಮರ ಬುದ್ಧಿಮಾತನ್ನು ಮೀರಿಸಿತು, ನನ್ನ ಕರ್ಮವೇ ಈ ಜಗದಿಂದ ಕೊಲೆಯೇ ಎಂದು ಜರಿಸಿತು. ಆದರೆ ನೀನು ವೀರಮಾತೆ, ಮಹಾಶಕ್ತಿ, ಪಂಚಪಾಂಡ ಮಹಾವರಂಬ ಮಹಾಪುತ್ರಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ನೀನು ಈ ರೀತಿ ಮಾತನಾಡಿರುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಚಿಂತಿಸದಿರು ತಾಯಿ, ಚಿಂತಿಸದಿರು. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವಾರದಿಗಳನ್ನು ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನು ಒಮ್ಮೆ ಆಡಿಸಬಲ್ಲೆಯ ತಾಯಿ? ಇಲ್ಲ ತಾಯಿ, ಇಲ್ಲ. ಅಂತ ಭಾಗ್ಯವು ಈ ಪಾಪಿ ಕನ್ನಡನೆಯಲ್ಲಿ ಬರೆಯಬೇಕು ತಾಯಿ. ಬಿಡು ತಾಯಿ, ಬಿಡು ಈ ನಿನ್ನ ಮನದ ವ್ಯಥೆಯನ್ನು. ಕುಮಾರ, ಆಗಿದ್ದು ಆಗಿ ಹೋಯ್ತು. ನಡೆ ಕುಮಾರ, ಬಾ, ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳುವಂತೆ. ಕುಮಾರ, ಅಮ್ಮ, ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಹಾನದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕುಮಾರ, ಹೆತ್ತ ತಾಯಿಯಾದ ನಾನೇ ಇದು ನಿನ್ನಲ್ಲಿ ಸೆರಗೊಡ್ಡೆ ಬೇಡುತ್ತಿರುವನಯ್ಯ. ಪಾಂಡವರಲ್ಲಿ ವೈರತ್ವವನ್ನು ಕಡೆ ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಆತನನ್ನು ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಕೊಲೆಪಾತಕದಿಂದಲೂ ಕೊನೆಯಾಗುವುದಲ್ಲವೇ? ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೇ? ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳುತ್ತಾಯಿ, ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಜ ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀನು ಅವನಿಗೆ ಹಿರಿಯ ಅಣ್ಣನಲ್ಲವೇ? ನೀವಾರು ಜನ ಸಹೋದರರು ಸೇರಿ ಸಾಮ್ರಾಜ್ಯವನ್ನಾಳುವುದನ್ನು ಕಂಡು ನಾನು ಸಂತೋಷ ಪಡಬಹುದಲ್ಲವೇ? ಅಮ್ಮ, ಅಂತ ದೃಶ್ಯವು ಈ ಪಾಪಿ ಕರ್ಣನ ಅನೆಯಲ್ಲಿ ಬರೆಯಬೇಕು ತಾಯಿ. ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಮರೆತು ಈ ರೀತಿ ಮಾತನಾಡುತ್ತಿರುವೆಯಾ? ಸಾಮಾನ್ಯ ಮನುಷ್ಯನಿಗೂ ನಿರಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದಾಸೆಯನ್ನು ತೋರಿಸುತ್ತಿರುವೆಯ ಜನನಿ. ಅಮ್ಮ, ನೀನು ಎಳೆತನದಲ್ಲಿ ಚೂಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ, ಮತ್ತೆ ಚಿಗುರುವುದೇ ಇಲ್ಲ. ಇದುವರೆಗೂ ಸೋದರ ನಮ್ಮ ಭಾವನೆಯೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ? ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪ್ರಾಣವನ್ನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಬಾಯಿ ಎಲ್ಲುವುದು ತಾಯಿ? ಚಿಂತಿಸದಿರು ತಾಯಿ, ಚಿಂತಿಸದಿರು. ಹೇಗೆ ಇರಲಿ ಕುಮಾರ,
ಲೋಕೈಕ ವೀರನಾದ ನೀನು ಮತ್ತು ಆ ದುರ್ಯೋಧನರೀರ್ವರು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಕಾರುತ್ತಿರುವಾಗ ಭಯಪಡದೆ ಹೇಗೆ ಇರಲಿ ಕುಮಾರ? ಹೋಗಲಿ ಬಿಡು ಕುಮಾರ, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಆದರೂ ಪರಾತ್ಮಕನಾಗು. ಅಯ್ಯೋ ಕರ್ಣನು ಅಂತ ನೀಚನಲ್ಲ ತಾಯಿ, ಕರ್ಣನು ಅಂತ ನೀಚನಲ್ಲ. ನನ್ನೆರಡು ಬಾವುಗಳಲ್ಲಿ ಬಲವಿರುವವರೆಗೂ ನನ್ನ ದೇಹದ ನರನಾಳಿಗಳಲ್ಲಿ ಕೊನೆ ರಕ್ತವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಈನಾ ಸೂತ ಎಂದು ದೂಡಿ ಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ಬಂದು ದೈವವಾಗಿ ರಕ್ಷಕನಾಗಿ ಆಶಯವಿತ್ತ ಮಹಾಸ್ವಾಮಿಯಲ್ಲವೇ ನನ್ನ ಕೋರವೇಶ್ವರ. ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಈನ ಕುಲದವ ಎಂದು ಹೀಯಾಳಿಸುತ್ತಿದ್ದಾಗ ನನ್ನನ್ನು ಬಾಚಿ ತಪ್ಪಿ ಆಲಂಗಿಸಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ದೊರಕುವಂತೆ ಮಾಡಿದ್ದ ಆ ಮಹಾಸ್ವಾಮಿಯನ್ನು ಹೇಗೆ ತೊರೆಯಲಿ ತಾಯಿ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ, ಪರೋನ್ನತನಾಗಲಾರೆ. ಕುಮಾರ, ಹೋಗಲಿ. ನಾಳಿನ ಯುದ್ಧದಲ್ಲಿ ಏನಾದರೂ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯ, ಅವರನ್ನು ಉಳಿಸು, ಉಳಿಸು. ಆಗಬಹುದು ಜನನಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆನು ತಾಯಿ, ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಅರ್ಜುನನ ಮೇಲೆ ನಿನಗೆ ಕೈಯ ಇಷ್ಟೊಂದು ದ್ವೇಷ? ಹೌದು ತಾಯಿ, ಅರ್ಜುನನೊಡನೆ ನಾನು ಯುದ್ಧ ಮಾಡುತ್ತಿರುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಸಾಕು, ಈ ಜನ್ಮ ಸಾರ್ಥಕ. ಅಮ್ಮ, ನಮ್ಮಿರುವರಲ್ಲಿ ಈ ಪ್ರಪಂಚದಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಸಿಗುವುದು. ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದರು ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಚಿಂತಿಸಿದರು ತಾಯಿ, ಚಿಂತಿಸಿದರು. ಹೋಗಲಿ ಬಿಡು ಕುಮಾರ, ನಾನು ನಿನಗೆ ಇನ್ನು ಹೆಚ್ಚಿಗೆ ನೋಯಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಕಂದ. ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡ್ಬೇಕಂತ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲಾಗದ ಪಾಪಿಯನ್ನು ಭಾವಿಸಿದೆಯಮ್ಮ ಈ ಕರ್ಣನನ್ನು. ನಿನ್ನ ಪಾದ ಸಾಕ್ಷಿಯಾಗಿ ನಡೆಸಿಕೊಳ್ಳುವೆನು ತಾಯಿ. ಅದೇನು ಹೇಳು ತಾಯಿ? ನೀನು ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತ ಮಾತನಾಡಿದೆಯಮ್ಮ, ಅದೆಂತ ಮಾತನಾಡಿದೆ. ಮಾತೃದಯದಲ್ಲೂ ಮಾಯಾಜಾಲ, ಮಾತೃದಯದಲ್ಲೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವಮ್ಮ. ಆಗಬಹುದು ಜನನಿ, ಆಗಬಹುದು. ಎಂತಹ ಪ್ರಸಂಗ ಬಂದರು ದೊಡ್ಡ ಬಾಣವನ್ನು ಮಾತ್ರ ತೊಡಲಾರೆ ತಾಯಿ, ದೊಡ್ಡ ಬಾಣವನ್ನು ಮಾತ್ರ ತೊಡಲಾರೆ. ಏ ಕೋರವೇಶ್ವರ, ಈಗಲೀಗ ನೀ ಕೆಟ್ಟಿ ಪಂಚಭೂತಗಳಿರ, ಅಷ್ಟದಿಗ್ಬಾಧಗಳಿರ ನನ್ನ ಸ್ವಾಮಿಯನ್ನು ನೀವೇ ರಕ್ಷಣೆ ಮಾಡಬೇಕು. ಇಂದ್ರನು
ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಸಿದುಕೊಂಡು ಈಗ ಹೆತ್ತ ಬಾಳಾದರು ಕೊಟ್ಟ ಬಾಣವನ್ನು ತೊರಬಾರದೆಂದು ವಾಗ್ದಾನ ಪಡೆದು ಆಗಲಿ ಪ್ರಪಂಚ ದೈವ ಕುಲ ಎಲ್ಲ ಸಂಚುರುಪು ಮಾಡುತ್ತಿರುವುದು ಮಾಡಲಿ ನನ್ನೆರಡು ಬಾವುಗಳಲ್ಲಿ ಪೌರುಷವಿರುವವರ ಕರೆಗ ನನ್ನ ಸ್ವಾಮಿಯ ಇಚ್ಛೆಗೆ ಕಿಚ್ಚಿಂತೂ ತುಚ್ಚನಾಗದೆ ಕೆಚ್ಚಿರುವ ತನಕ ಹೋರಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಧು ಧರ್ಮವನು ನಾ ಕಷ್ಟ ಕಡೆಯೊಳಾದಿಯೇ ಕಾಲಿಡಲಲ್ಲೇ ಬಿಡುತ್ತೀಂತೇನು ಜನನಿ ಶ್ರೀಕೃಷ್ಣನ ಸುಲೋಪಯಣವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ, ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗು ಜನನಿ, ಹೋಗು. ಅಮ್ಮ ಹೀಗೆ ಬಾ. ಇಂದು ನಿನ್ನ ಪ್ರಥಮ ದರ್ಶನ ಇಂದಾಯಿತು. ಬಹುಶಃ ಇದೇ ನಿನ್ನ ಕೊನೆಯ ದರ್ಶನ ಎಂದು ತೋರುತ್ತಿದೆ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರೆಲ್ಲೂ ಹೇಳಬೇಡ ತಾಯಿ, ಯಾರೆಲ್ಲೂ ಹೇಳಬೇಡ. ಅಮ್ಮ, ನಾನೊಂದು ವೇಳೆ ಮೃತನಾದರೆ ನನ್ನ ದೇಹವನ್ನು ಇಟ್ಟುಕೊಂಡು ಈ ಪ್ರಪಂಚಕ್ಕೆ ಕೇಳುವಂತೆ ಕರ್ಣನು ಸೂತನಲ್ಲ ನಿನ್ನ ಮಗನೆಂದು ಸಾರಿ ಸಾರಿ ಕೂಗಿ ಹೇಳು ತಾಯಿ. ಅಮ್ಮ, ನನ್ನ ಉತ್ತರಾಕ್ರಿಯತೆಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯೋ ದುರ್ವಿಧಿಯೇ, ಧರ್ಮ ಸಂಕಟದಿಂದ ಈ
ಈ ಸಾಮ್ರಾಜ್ಯವು ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವೇ ನಾಶವಾಗಿ ಅಮ್ಮ ಮಗವರು ಯುಗಾದಿ ಅಮ್ಮ